ನಮಸ್ಕಾರ ರೀ ಜವಾರಿ ಮಂದಿ. CSK ವರ್ಸಸ್ RC ಮ್ಯಾಚ್ ನಾಳೆ ತಿಂಡಿ ಮುರೆ ಮ್ಯಾಚ್ ಅದ ರೀ. ಯಾವ ಟೀಮ್ ಸ್ಟ್ರಾಂಗ್ ಅದ ನೋಡಂಬರಿ. ಯಾಕಪ್ಪ ಲಾಸ್ಟ್ ಮ್ಯಾಚ್ ಬಿ CSK ಒಂದು ಮ್ಯಾಚ್ ಗೆದ್ದು ಬಂದ್ರೆ, ಮುಂಬೈನಿಂದ RCB KKR ಕೂಡ ಒಂದು ಮ್ಯಾಚ್ ಗೆದ್ದು ಬಂದ್ರಿ. CSK ಕಿಂತ RCB ಫುಲ್ ಸ್ಟ್ರಾಂಗ್ ಅದ. ಯಾಕಪ್ಪ ಅಂದ್ರೆ ಪಿಲ್ ಸಾಲ್ಟ್ ಫಾರ್ಮ್ನಾಗ, ವಿರಾಟ್ ಕೊಹ್ಲಿ ಫಾರ್ಮ್ನಾಗ, ಲಿವಿಂಗ್ ಸ್ಟೋನ್ ಪೂರ್ತಿ RCB ಸ್ಕ್ವಾಡೇ ಫಾರ್ಮ್ನಾಗ ಅದ. ನಿಮ್ಮ CSK ನೋಡೋ ಸ್ವಲ್ಪ ಅವ್ರು ಲೋ ಸ್ಕೋರಿಂಗ್ ಆಗಿದ್ರು, ಇವ್ರು ಹೈ ಸ್ಕೋರಿಂಗ್ ಆಡಿ ಬಂದಿದ್ರು. ಯಾಕಪ್ಪ 171 ಇಲ್ಲಿ ನೋಡಿದ್ ಹಬ್ಬ ಅಂದ್ರೆ KKR ಹೊಡೆದ್ ನೋಡಿದ್ರೆ ಎಲ್ಲಿ 250 230 ಹೊಡಿತಾರೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಬಾಲಿಂಗ್ ಲೆವೆಲ್ ಅಂತ ಬೆಂಕಿ ಅದಾರ. ಯಾಕಪ್ಪ 171ಕ್ಕೆ ಕಟ್ ಹಾಕಿದ್ರಿ KKRಗೆ. ಈ ಕಡೆ CSK ರೀ ಅವ್ರಿಗೆ ಹೆವಿ ಸ್ಟ್ರಾಂಗ್ ಅದ. ಬ್ಯಾಟಿಂಗ್ ಕಿಂತ ಅವ್ರಿಗೆ ಬಾಲಿಂಗ್ ಲೈನ್ ಜಾಸ್ತಿ ಅದ. ಯಾಕಂದ್ರೆ ನೂರ್ ಅಹ್ಮದ್, ರವೀಂದ್ರ ಜಡೇಜಾ, ಅಶ್ವಿನ್ ಬೆಂಕಿ ಎಷ್ಟು ಅಲ್ಲೇ 15 ಓವರ್ ಅವರೇ ಹಾಕ್ತಾರೆ, ಅಲ್ಲೇ 12 ಓವರ್ ಬೆಂಕಿ. ಸ್ಕ್ವಾಡ್ ನೋಡ್ರಿ ಪೂರ್ತಿ ಗಿಚ್ಚದ. ಒಂದ್ಸಲ ಸ್ಕ್ವಾಡಿಗೆ ಕಣ್ಣು ಹಾಸಂಬರಿ ಹೆಂಗದ ಸ್ಕ್ವಾಡ್, ಏನ್ ಡೇಂಜರ್ ಅದೇನು ಪೀಕ ಅದೇನು ಹೆಂಗದ ಅಂತ ನೋಡ್ರಿ. RCB ಪ್ಲೇಮಿಂಗ್ ನೋಡ್ರಿ, ಪಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ತಾರೆ. ಪಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದು ಸಾಲ್ಟ್ ಅಂದ್ರೆ ಎಲ್ಲರಿಗೂ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತೇಳಿ ಸಾಲ್ಟ್ ಮಾಡಕಂದ್ರೆ ಬೆಂಕಿ ಅಂದ್ರೆ ಬೆಂಕಿ ಫಾರ್ಮ್ನಾಗನ್ರಿ ಸಾಲ್ಟ್ ಅಂದ್ರೆ. ವಿರಾಟ್ ಕೊಹ್ಲಿ ಕಿಂಗ್ ಚೇಜ್ ಮಾಸ್ಟರ್ ಅಂತ ಅದಕ್ಕೆ ಅಂತಾರೆ. ಕಿಂಗ್ ಕೊಹ್ಲಿಗೆ ಅಂತಾರೆ ಕಿಂಗ್ ಅವಲಿ ಕಿಂಗ್ ತರ ಇರ್ತಾರೆ. ಮೂರನೇ ಕ್ಯಾಪ್ಟನ್, ಮೂರನೇ ಬಂದ್ರೆ ರಜತ್ ಪತಿದಾರ್, ಕ್ರೂಷಿಯಲ್ ರಜತ್ ಪತಿದಾರ್ ಹೆವಿ ಕ್ರೂಷಿಯಲ್ ಆಗ್ತಾರೆ RCB. ಯಾಕಪ್ಪ CSKಗೆ ಸ್ಪಿನ್ನರ್ ಜಾಸ್ತಿ ರೀ. ರವೀಂದ್ರ ಜಡೇಜಾ ಆಡ್ಬೇಕ್ರಿ, ಮತ್ ನೂರ್ ಅಹ್ಮದ್ ಆಡ್ಬೇಕು, ಮತ್ತ ಅಶ್ವಿನ್ ಮೂವರು ಹೆವಿ ಸ್ಪಿನ್ನರ್ ಆದ್ರಿ. ಮೂವರಿಗೆ ನಮ್ ಕಡೆ RCB ಒಬ್ಬರೇ ರೀ ಸ್ಪಿನ್ನರ್ಗೆ ಹೆವಿ ಸ್ಟ್ರೈಕ್ ರೇಟ್ ಇದ್ದಿದ್ದು. ಸ್ಟ್ರೈಕ್ ರೇಟ್ ಚಲೋ ಆಡಾರಪ್ಪ ಅಂದ್ರೆ ರಜತ್ ಪತಿದಾರ್, ಓನ್ಲಿ ಒನ್ ಅಂಡ್ ಮ್ಯಾನ್ ಶೋ ಕ್ಯಾಪ್ಟನ್. ಅವ್ರೊಬ್ಬರೇ ಸ್ಪಿನ್ನರ್ಗೆ ಹೆವಿ ಅಂದ್ರೆ ಹೆವಿ ಆಡ್ಯಾರಪ್ಪ ಅಂದ್ರೆ. ಯಾಕೋ ಒಂದ್ಸಲ ನೋಡಿ CSK ನೂರ್ ಅಹ್ಮದ್ ಹೆಂಗ್ ಮಾಡಿದಪ್ಪ ಅಂದ್ರ, ತಿಲಕ್ ವರ್ಮಾ ಸ್ಪಿನ್ನರ್ಗೆ ಹೆವಿ ಸ್ಪಿನ್ ಅಂದ್ರೆ ತಿಲಕ್ ವರ್ಮಾ ಬಿ ಹೆವಿ ಸ್ಟ್ರೈಕ್ ರೇಟ್ ಅದಾರೆ. ಬಟ್ ತಿಲಕ್ ವರ್ಮಾ ತೆಗೆದ್ರೆ ನೂರ್ ಅಹ್ಮದ್ ABW ಕೇಸ್. ಹಂಗಾಗಿ ಅವರು ಸ್ಟ್ರಾಂಗ್ ಅದ. ರಜತ್ ಪತಿದಾರ್ ನನಗೆ ಅನಿಸ್ತಾರೆ ಹೆವಿ ಸ್ಟ್ರಾಂಗ್ ಅನ್ನ. ಯಾಕಪ್ಪ ಅವ್ರು ಸ್ಪಿನ್ ಬತ್ತಪ್ಪ ಅವ್ರಿಗೆ ಹಾಲು ರೋಗಿ ಬಯಸಿದ್ದು ಹಾಲು ಅನ್ನ ಏನೋ ಅಂತಾರೆ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ಅಂತಾರೆ, ಹಂಗಾತಾರೆ. ಇನ್ನು ಜಿತೇಶ್ ಶರ್ಮಾ ಅವರಂತರೂ ಹೋದ್ಸಲ ಬ್ಯಾಟಿಂಗ್ ಸಿಕ್ಕಿಲ್ರಿ ಅವ್ರಿಗಂತರು. ಜಿತೇಶ್ ಶರ್ಮಾ ಬೆಂಕಿ, ಅವರು ಫಾರ್ಮ್ನಾಗ ಗೊತ್ತಿಲ್ರಿ. ಯಾಕಪ್ಪ ಹೋದ್ಸಲ ಆಡಿದ್ರೆ 3 ಆಡ್ಯಾರಿ. ಪಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ರಜತ್ ಪತಿದಾರ, ದೇವದತ್ ಪಡಿಕರ್ ಮುಗಿತು. ಅವ್ರು ಬಿಟ್ಟು ಮತ್ತೆ ಯಾರು ಆಡಿಲ್ಲ ರೀ. ಲಿವಿಂಗ್ ಸ್ಟೋನ್ ಬರ್ತಾನೆ. ಹೋದ್ಸಲ ಅಂತ ಬೆಂಕಿ ಕಾಕ ಅಂತ ಕುಟ್ಟೆನ. ಇನ್ನು ರಶೀಕ್ ಸಲ್ಮಾನ್, ಇದು ಭುವನೇಶ್ ಕುಮಾರ್ ಇಂಜುರಿ ಆಗಿದ್ರಿ KKR ಮತ್ತು RCB ಮ್ಯಾಚಿಗೆ. ಬಟ್ ಭುವನೇಶ್ ಕುಮಾರ್ ಫಿಟ್ ಆಗಿದ್ರಪ್ಪ ಅಂದ್ರೆ ಭುವನೇಶ್ ಕುಮಾರ್ಗೆ ಆಡಿದಾಗ ಸ್ವಿಂಗ್ ಮಾಸ್ಟರ್ ಅವರು 2 ಕಡೆ ಸ್ವಿಂಗ್ ಮಾಡ್ತಾರೆ, ಮತ್ತೆ ಡೆತ್ ಓವರ್ ಹಾಕ್ತಾರೆ, ಬೆಂಕಿ ಬಬ್ಲಾದಿ ಬಾಲಿಂಗ್ ಮಾಡ್ತಾರೆ ಭುವನೇಶ್ ಕುಮಾರ್ ಫಿಟ್ ಆಗಿದ್ರಪ್ಪ. ರಶೀಕ್ ಸರ್ಮಾ ಪಾಲಿಂದ ಭುವನೇಶ್ ಕುಮಾರ್ ಆಡಿಸ್ತಾನೆ ಪ್ಲೇನ್. ಟಿಮ್ ಡೇವಿಡ್ ಅಂತೂ ಗೊತ್ತೇ ಆಗಲ್ಲ ನಿಮ್ಗೆ. ಟಿಮ್ ಡೇವಿಡ್ ನಮ್ ಕಡೆ ಕುರ್ನಲ್ ಪಾಂಡ್ಯ ಬೆಂಕಿ ಅಂದ್ರೆ. ಯಾಕಪ್ಪ ಅಂದ್ರೆ ವೆಂಕಟೇಶ್ ಯಾರಿಗೆ ಒಂದು ಬೌನ್ಸರ್ ಹಾಕಿ ಹೆಲ್ಮೆಟ್ ತರಿಸಿದ್ರಿ, ಆಮೇಲೆ ಟಪ್ ಅಂತ ಬೋಡ ಸ್ಟಂಪೇ ಆಡಿಸ್ಬಿಟ್ರು. ಇನ್ನು ಶ್ರೇಯಸ್ ಶರ್ಮಾ ಅವ್ರಂತೂ ಫಿಕ್ಸ್ ಇರ್ತಾರ. ಹೇಸಲ್ವುಡ್, ಯಶ್ ದಯಾಲ್ ಬೆಂಕಿ. RCB ಅಂತ ಬೆಂಕಿ ಅಂದ್ರೆ ಬೆಂಕಿ ಫಾರ್ಮ್ನಾಗ ಅದ ರೀ. ಬೆಂಕಿ ಸ್ಕ್ವಾಡ್ ಅದ. ಇನ್ನು CSK ಸ್ವಲ್ಪ ಕಣ್ಣು ಆಡ್ಸಂಬರಿ ಸ್ಕ್ವಾಡ್ ಹೆಂಗದ ಹೆಂಗಿಲ್ಲ ಅಂತೇಳಿ. CSK ನೋಡ್ರಿ, ರುದ್ರಾಜ್ ಗಾಯಕ್ವಾಡ ಮತ್ತು ರವೀಂದ್ರ ಓಪನ್ ಬರ್ತಾರೆ. ಬಟ್ ಡಿವನ್ ಕಾನ್ವೆ ಓಪನ್ ಕಳ್ಸೋದಿತ್ತು. ರುದ್ರಾಜ್ ಗಾಯಕ್ವಾಡ, ಡಿವನ್ ಕಾನ್ವೆ ಓಪನ್, ಬಟ್ ರವಿಚಂದ್ರ ಥರ್ಡ್. ಬಟ್ ಅದು ಹೋಗಲ್ಲ. ಯಾಕಪ್ಪ ಓಪನಿಂಗ್ ಬರೋದು ರುದ್ರಾಜ್ ಗಾಯಕ್ವಾಡ, ರವೀಂದ್ರ ಬರ್ತಾರೆ. ಹೋದ್ಸಲ ರಾಹುಲ್ ತ್ರಿಪಾಠಿ ಕಳಿಸಿದ್ದಾರೆ ನೋಡ್ರಿ. ನಮ್ಮ ಇದು ಯಾರು ಕೂಡ ರುತುರಾಜ್ ಗಾಯಕ್ವಾಡ ಮತ್ತು ರಾಹುಲ್ ತ್ರಿಪಾಠಿ ಬಂದಿದ್ರು ಮುಂಬೈ ಮ್ಯಾಚಿಗೆ. ನಮ್ಮ ಕಡೆ ಮುಂಬೈ ಮ್ಯಾಚಿಗೆ ರಾಹುಲ್ ತ್ರಿಪಾಠಿ ಬಂದಪ್ಪ, RCB ಟೀಮ್ ಸ್ವೀಕಾರ ಮಾಡ್ತು. ಬಾರು ರಣಧೀರ. ಯಾಕಪ್ಪ ರಾಹುಲ್ ತ್ರಿಪಾಠಿ ಅಷ್ಟು ಪವರ್ ಪ್ಲೇದಾಗ ಅಷ್ಟು ಅನುಭವ ಇಲ್ರಿ ಅವ್ರಿಗೆ. ಅವ್ರು ಯಾವಾಗಲೂ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಾರೆ, ಅಂದ್ರೆ ಮಿಡಲ್ ಆರ್ಡರ್ನೇ ಬರ್ತಾರೆ ಅವರು. ಹಂಗಾಗಿ ನೋಡ್ಬೇಕತ್ರಿ. ರುತುರಾಜ್ ಗಾಯಕ್ವಾಡ, ರವೀಂದ್ರ, ದೀಪಕ್ ಹುಡಾ, ಶಿವಮ್ ದುಬೆ ಮೇನ್ 4 ಮಂದಿ ಬ್ಯಾಟ್ಸ್ಮನ್ ನೋಡ್ರಿ. RCB ತೆಗೆದ್ ಮೇನ್ 4 ಮಂದಿ ಬ್ಯಾಟ್ಸ್ಮನ್ ಹೋದ್ರ ತಿಕ್ಕೋರಿ. CSK ಆಲ್ಮೋಸ್ಟ್ RCB ಆಗಿರುತ್ತೆ. ಯಾಕಪ್ಪ ರುತುರಾಜ್ ಗಾಯಕ್ವಾಡ, ರವೀಂದ್ರ, ದೀಪಕ್ ಹುಡಾ, ಶಿವಮ್ ದುಬೆ. ಬಿಟ್ರೆ 3 ರವೀಂದ್ರ ಜಡೇಜಾ, ಸ್ಯಾಮ್ ಕರ್ನೆ, MS ಧೋನಿ, ಅಶ್ವಿನ್. CSK ಬಿ ಮಸ್ಟ್ ಬಾಲಿಂಗ್ ಲೈನ್ ಅಪ್ ನೋಡ್ರಿ. CSK ಹೆಂಗದ, ಅಶ್ವಿನ್ 6 ಓವರ್ ಹಾಕ್ತಾರೆ, ಅಶ್ವಿನ್ 4 ಓವರ್ ಹಾಕ್ತಾರೆ, ನೂರ್ ಅಹ್ಮದ್ 4 ಓವರ್ ಹಾಕ್ತಾರ, ರವೀಂದ್ರ ಜಡೇಜಾ 4 ಓವರ್ ಹಾಕ್ತಾರೆ. ಹೆವಿ ಸ್ಪಿನ್ನರ್ ಅಂದ್ರೆ ಅಲ್ಲೇ ಸ್ಪಿನ್ನಿಂಗ್ ಅಂದ್ರೆ ಬೆಂಕಿ ಅದ್ರ ಸ್ಪಿನ್. ನೂರ್ ಅಹ್ಮದ್ ಒಬ್ಬರು ಬರ್ತಾರೆ. ನಿತಿನ್ ಎಲ್ಸ್ ಹೆಂಗಪ್ಪ ಪತಿರಾಣ ಪಾಲಿಂದ ತೊಗೊಂಡಿದ್ರು ಅವನಿಗೆ. ಪತಿರಾಣ ಫಿಟ್ ಆಗಿದ್ದ ಪತಿಕರ್ ಅವರು ಪ್ಲೇಮಿಂಗ್ ನಮಗೆ ಇದ್ದೇ ಇರ್ತಾರೆ.
ಪ್ಲೇಮ್ನಾಗ 100 ಶಾಟ್ ಇದ್ದೇ ಇರ್ತಾರೆ. ಖಲೀಲ್ ಅಹ್ಮದ್ ಇಂಪ್ಯಾಕ್ಟ್ ಪ್ಲೇಯರ್. ನೋಡಿ ನಿಮ್ಮ ಆರ್ ಸಿ ಬಿ ಆಗಲಿ ಸಿ ಎಸ್ ಕೆ ಆಗಲಿ ಯಾವ ಲೆವೆಲ್ ಯಾವ ಪ್ಲೇಮಿಂಗ್ ಲೆವೆಲ್ ಸ್ಟ್ರಾಂಗ್ ಅದ ಕಮೆಂಟ್ ಮಾಡಿರಿ. ನನಗೆ ಅನಿಸ್ತಾ ನೋಡ್ರಿ ಈ ಸಲ ಆರ್ ಸಿ ಬಿದೆ ಕಪ್ಪ, ಈ ಸಲ ಆರ್ ಸಿ ಬಿದೆ ಮ್ಯಾಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಸಲ ಕಪ್ ನಮ್ದೆ. ಜೈ ಆರ್ ಸಿ ಬಿ.